ಈ ಕನ್ನಡದಲ್ಲಿ ನಾವೆಲ್ಲ ಎಲ್ಲ ನಟ ನಟಿಯರು ಅಷ್ಟೇ ಎಲ್ಲ ಕಷ್ಟಪಟ್ಟು ಬಂದಿರ್ತೀವಿ. ಈವನ್ ಮಂಜು ಅವ್ರ ಮಗ ಕೂಡ ಆಗ್ಬೋದು, ಕಷ್ಟಪಟ್ಟು ಬಂದಿದ್ದಾರೆ. ನಿಮ್ಗೆ ಯಾವುದು ಬ್ಯಾಕ್ಗ್ರೌಂಡ್ ಇಲ್ದಿರ ಬಂದಿರ್ತೀಯ ಕಣಮ್ಮ. ತುಂಬ ದೊಡ್ಡ ಮಟ್ಟದ್ದು ನಿನಗೆ ಬ್ರೇಕ್ ಸಿಗಲಿ ಲೈಫಲ್ಲಿ. ಆ ದೇವ್ರು ಎಲ್ಲಮ್ಮ ಕಾಪಾಡಲಿ. ಯಾವಾಗಲೂ ಮರಿಬೇಡ ಆ ದೇವ್ರನ್ನ. ಒಂದ್ಸರಿ ಆ ಪಾತ್ರ ಹಾಕಿದ್ಮೇಲೆ ಮರಿಬೇಡ. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ, ತುಂಬ ಶ್ರದ್ಧೆಯಿಂದ. ನಾನು ಅಂದ್ಕೊಂಡೆ ನಾವು ಎಸ್ ನಾರಾಯಣ್ ಸರ್ ಡೈರೆಕ್ಟ್ ಮಾಡುವಾಗ ಯಾರ್ಯಾರು ಏನೇನು ತಪ್ಪು ಮಾಡ್ತಾರೆ ನೋಡು ಅಂತ ಆಳು. ನಮಗೊಂದು ಭಯ ಇರುತ್ತೆ, ಯಾರನ್ನ ಸಿಕ್ಕಾಕೊಡ್ರೆ ನಕ್ಬಿಡೋಣ, ನಾ ಸಿಕ್ಕಾಕೊಳ್ಳೋದು ಬೇಡ ಅಂತ. ನಾನು ಎಲ್ಲ ಅಬ್ಸರ್ವ್ ಮಾಡೋದು, ಯಾರ್ಯಾರು ಸಿಕ್ಕಾಕೋತಾರೆ ಅಂತ. ಅಂದರೆ ನಾವು ಸರ್, ನೀವಲ್ಲ ಸರ್. ಆವಾಗ ನೋಡಿದೆ, ಲೈಕ್ ಬೃಂದಾನ್ ನೋಡಿದೆ. ಸತ್ಯವಾಗ್ಲೂ ಒಂದಿನಾನು ಏನು ಹೇಳಿಸ್ಕೊಳ್ದಿರ ಇನ್ವಾಲ್ವ್ ಆಗ್ಬಿಡ್ತಾ ಇದ್ರು. ಆ ಇನ್ವಾಲ್ವ್ಮೆಂಟ್ ಅದು ದೇವ್ರು ದೊಡ್ಡ ಮಟ್ಟಕ್ಕೆ ಕರ್ಕೊಂಡು ಹೋಗ್ತಾನಮ್ಮ. ಡೋಂಟ್ ವರಿ, ಗಾಡ್ ಬ್ಲೆಸ್ ಯು. ಇನ್ನೇನಪ್ಪ ನಿನ್ನ ಏನಂತ ಹೇಳೋದು? ನಿಮ್ಮಪ್ಪ ಹೇಳ್ತಾರೆ ಲವ್ ಮಾಡಲ್ಲ, ಮದುವೆ ಆಗಲ್ಲ, ಏನೂ ಮಾಡದಿರಷ್ಟು ಎಷ್ಟು ಸಾಚ ನೀನು ನನಗೆ ಹೇಳು. ಯಾವುದ್ರ ಮೇಲೆ ಆಣೆ ಮಾಡ್ಬೇಕು ಹೇಳು? ನಾನು ಅವತ್ತೇ ಹೇಳಿದೆ, ಆಡು ಮುಟ್ಟದ ಸೊಪ್ಪಿಲ್ಲ ಮಂಜಣ್ಣ, ಏನು ಮುಟ್ಟದೇರೋ ನೀನು ಅವ್ರ ತಮ್ಮ, ಅವ್ರ ಮಗ ನೀನು ಅಂತ, ಶ್ರೇಯಸ್ ಅಣ್ಣ ಅಂತ. ಏನದೆ? ನಿಜನಾ ಅದು ಏನಪ್ಪ? ಅಲ್ಲ, ನಿಜನಾ ಅದು? ಮತ್ತು ಲವ್ ಸೀನ್ ಎಲ್ಲ ಹೆಂಗೆ ಮಾಡ್ತೀಯ? ಹಣೆಗೆ ಮುತ್ತಿಡ್ತೀಯ, ಲಾಂಗ್ ಶಾಟಿಗೆ ಹೋಗ್ತಾ ಇದೀಯ, ಹಿಂಗೆ ವೈಡಲ್ಲಿ ಆರಾಮಾಗಿ ಎಂಜಾಯ್ ಮಾಡ್ತಾ ಇದೀಯ ಮುತ್ತಿಟ್ಕೊಂಡು. ಇದಕ್ಕಿನ್ನ ಇನ್ನೇನು ಬೇಕು? ನಿಮ್ಮ ಅಪ್ಪಂಗೆ ಎಷ್ಟು ಮಿಸ್ಗೈಡ್ ಮಾಡ್ತಾ ಇದೀಯ ನೀನು. ಪಾತ್ರ ಅಲ್ಲ, ಅನುಭವ ಇದ್ದಾಗಲೇ ಮಾಡೋಕ್ಕಾಗೋದದು. ಇಲ್ಲ ಅವ್ರ ಅಪ್ಪ ಎಷ್ಟು ನನಗೆ ಇವರಿಬ್ಬರು ನೋಡಿದಾಗ ಒಂದೇ ಒಂದು ಸರ್ ಯಾವಾಗಲೂ ಆ ತಂದೆ ಪ್ರೀತಿ ಈ ಮಗನ ಮೇಲೆ, ಈ ಮಗನ ಕೋಪ ತಂದೆ ಮೇಲೆ, ಇವರಿಬ್ಬರು ಕಿತ್ತಾಟದಲ್ಲಿ ಯಾವುದೋ ಒಂದು ಈ ಸಿನಿಮಾನೇ ದೊಡ್ಡ ಹಿಟ್ಟಾಗಲಿ, ಅದಕ್ಕಿಂತ ಇನ್ನೇನು ಬೇಕು? ಇಬ್ಬರು ಸರ್ ನನಗೆ ಅಂದರೆ ನಾನು ಅದೇ ಅಂದೆ ನೋಡಪ್ಪ, ನಮ್ಮಪ್ಪ ಅಟ್ಟಿಸ್ಕೊಂಬಂದು ಹೊಡೆಯೋರು ಸಿನಿಮಾ ಅಂದರೆ ನಿನಗೆ ಕರೆದು ಸಿನಿಮಾ ಮಾಡ್ತಾರೆ, ಅದು ಒಳ್ಳೇದಾಗತ್ತೆ ಅಂತ. ಹಂಗಿದ್ದಾಗ ಏನೀಗ ನೀನಾಗಿ ನೀನೇ ಹೇಳ್ತೀಯ, ನಾನೇನೋ ಹುಡುಕ್ಬೇಕಾ? ಹಂಗಾಗಬೇಡ, ಸಾಧು ಆಗ್ಬಿಡ್ತೀಯ ನೀನು. ಸಾಧುಕ್ಕೆ ಹೋಗಿಲ್ಲ ಅಲ್ಲ, ಸಾಧು ಆಗಬೇಡ ಪ್ಲೀಸ್. ಏನಾದರೂ ಬೇರೆ ಆಗು ಈ ಸಿನಿಮಾ ಅಲ್ಲಿ. ನಿಮ್ಮಪ್ಪ ಅವರು ನಾನು ವಿಜಯ್ ಅಷ್ಟಲ್ಲ ಅಂತ. ನಾನು ನಿಮ್ಮಪ್ಪನಷ್ಟಲ್ಲ, ನಿಮ್ಮಪ್ಪ ಹಳೇ ಘಟ. ಆಯ್ತಾ? ನಿಂದು ಹುಡ್ಕೋಣ, ನೀನು ಅಕ್ಕಪಕ್ಕದವ್ರು ಯಾರನ್ನ ವಿಚಾರಿಸ್ತೀನಿ, ಏನಪ್ಪ ಕತೆ ಅಣ್ಣಂದು? ಆಲ್ರೆಡಿ ಗೋಲ್ ಗುಂಬಸ್ ಥರ ಇಷ್ಟುದ್ದ ಅವನೇ, ಏನು ಕತೆ ಅಂತ. ಬಹುಶಃ ಈ ಸಿನಿಮಾ ನನ್ನ ಒಂದು ರಿಕ್ವೆಸ್ಟ್ ಇದೆ, ಎಲ್ಲ ಮಾಧ್ಯಮದವರು ಒಂದ್ಸರಿ ಕೂತು ನೋಡಿ. ಅಂದರೆ ತುಂಬ ಒಂದು ಸೆನ್ಸಿಟಿವ್ ವಿಷಯನ ಇದರಲ್ಲಿ ಹೇಳಿದ್ದಾರೆ. ನಂದೊಂದು ಮುಖ್ಯ ಪಾತ್ರ ಕೊಟ್ಟಿದ್ದಾರೆ ಈ ಸಿನಿಮಾಗೆ. ಹೀರೋ ಮತ್ತು ಹೀರೋಯಿನ್ ಇವರು, ನಾನು ಹೀರೋ ಅಲ್ಲ, ನಾನೊಂದು ಪಾತ್ರ ಮಾಡಿದ್ದೀನಿ. ನಾನು ಈ ಸಿನಿಮಾನ ಯಾಕೆ ನೋಡಬೇಕು ಅಂದರೆ, ಎಸ್ಪೆಷಲಿ ಈಗ ಹೌದು ಸ್ಯಾಟರ್ಡೆ ಸಂಡೇ ನಾವು ಫ್ರೀ ಇದ್ದೀವಿ, ಶುಕ್ರವಾರ ಫ್ರೀ ಇದ್ದೀವಿ, ಸೋಮವಾರ ನಾನು ಫ್ರೀ ಇದ್ದೀನಿ ಅಂದರೆ ಪೇರೆಂಟ್ಸು ನೋಡ್ಬೋದು, ಯೂತ್ಸ್ ನೋಡ್ಬೋದು. ನಿಮ್ಮ ಮನೆಯಲ್ಲಿ ನಿಮ್ಮ ಮನೆ ಹೆಣ್ಮಕ್ಳಾಗ್ಬೋದು, ಸ್ನೇಹಿತರ ಹೆಣ್ಮಕ್ಳಾಗ್ಬೋದು, ಏನೇನು ಮಿಸ್ಗೈಡ್ ಆಗೋಕ್ಕೆ ಸಾಧ್ಯ ಅನ್ನೋದನ್ನು ನೋಡಿ. ನಂದು ಒಂದು ರಿಕ್ವೆಸ್ಟ್ ಇದೆ ಅಣ್ಣ, ಎಲ್ಲದಕ್ಕೂ ಒಂದೊಂದು ಸೆಕ್ಯೂರಿಟಿ ಅನ್ನೋದಿದೆ. ಈ ಬಿಲೋ 18 ಮಕ್ಕಳಿಗೆ, ಗಂಡು ಮತ್ತು ಹೆಣ್ಮಕ್ಳಿಗೆ ಪೇರೆಂಟ್ಸ್ಗೆ ಒಂದು ಲೈಸೆನ್ಸ್ ಕೊಡಬೇಕು, ಅವ್ರ ಫೋನಲ್ಲಿ ಏನು ನಡೀತಿದೆ ಅದನ್ನು ನೋಡೋದಕ್ಕೆ. ನನ್ನ ಅನಿಸಿಕೆ ಅನಿಸಿದ್ದು ಅಂದರೆ ಬಿಲೋ 18 ಆದಮೇಲೆ ಅವರೇ ಕಾನೂನು ಪ್ರಕಾರ ನೀನು ಯಾರು ಅಂತಾರೆ. ಇವತ್ತು ಸರ್ಟಿಫಿಕೇಟ್ ತೋರಿಸ್ಬೇಕು ನಿಮ್ಮಪ್ಪ ಅಂತ, ಆವಾಗ ಕರೆಕ್ಟು ಅಂತಾರೆ. ಇಲ್ಲಾಂದರೆ ಬಿಲೋ 18 ನಮ್ಮ ಹಿಡಿತದಲ್ಲಿದ್ದಾಗ ಈ ಸಿನಿಮಾ ನಾನು ಅಭಿನಯ ಮಾಡಿದ್ಮೇಲೆ ನನಗೆ ಮಾಡ್ತಾ ನನಗೊಂದು ಅನುಭವ ಆಗಿದ್ದು, 18 ವರ್ಷದ ಒಳಪಟ್ಟಿನ ಈ ಒಳಪಟ್ಟವ್ರಿಗೆ ಪೇರೆಂಟಲ್ ಗೈಡೆನ್ಸ್ ಅಂತ ಮಾನ್ಯ ಪೊಲೀಸ್ ಆಯುಕ್ತರಾಗ್ಬೋದು, ಹೋಮ್ ಮಿನಿಸ್ಟರ್ ಅವರಾಗ್ಬೋದು, ಅಥವಾ ಪೊಲೀಸ್ ಕಮಿಷನರ್ ಅವರಾಗ್ಬೋದು, ಯೋಚನೆ ಮಾಡಿ ಕೊಟ್ಟರೆ ಒಂದು ಸ್ವಲ್ಪ ಈ ಮಕ್ಕಳಿಂದ ಕ್ರೈಮ್ ಆಗೋದಾಗಲಿ, ಮಕ್ಕಳು ಮಿಸ್ಗೈಡ್ ಆಗೋದಾಗಲಿ, ಅಥವಾ ಮಕ್ಕಳಿಗೆ ಅನ್ಯಾಯ ಆಗೋದಾಗಲಿ
ಅದೆಲ್ಲ ತಪ್ಪುತ್ತೆ ಅನ್ನೋ ನನ್ನೊಂದು ಆಸೆ ಇದೆ. ಅದನ್ನು ಎಸ್ ನಾರಾಯಣ್ ಸರ್ ವೇದಿಕೆ ಮೇಲೆ ಬಂದ ಮೇಲೆ ಹೇಳಬೇಕು. ನಾನು ಪಾತ್ರ ಮಾಡ್ತಾ ಅನುಭವ ಆಗಿದ್ದು, ನಾನೇನು ನನಗೆ ಕೊಟ್ಟಂಥ ಪಾತ್ರ ಮಾಡ್ತಿದ್ದೆ, ಈ ಹೀರೋ ಮತ್ತು ಹೀರೋಯಿನ್ಗೆ ಜೊತೆಯಲ್ಲಿ ನಿಂತಿದ್ದೆ ಹಿಂಸೆ ಕೊಟ್ಕೊಂಡು. ಅದರಲ್ಲಿ ನನಗನ್ಸಿದ್ದು, ಯಾಕಂದರೆ ಇವತ್ತು ಸರ್ಕಾರ ಅಥವಾ ನಾವು ಬೇರೆ ದೇಶಗಳಿಗೆ ಹೋಲಿಸ್ಕೊಂಡ್ರೆ ಬಹುಶಃ ಮ್ಯಾಕ್ಸಿಮಮ್ ನಾವು ಫೋನ್ನ ಟೆಕ್ನಾಲಜಿ ಮಾತ್ರ ಯೂಸ್ ಮಾಡ್ತಾ ಇದ್ದೀವಿ. ತುಂಬ ಅಚ್ಚುಕಟ್ಟಾಗಿ ಚಾಚು ಬಿಡದೆ, ಇನ್ಕ್ಲೂಡಿಂಗ್ ಬಾತ್ರೂಮಿಂದ ಹಿಡಿದು ಕಿಚನ್ವರೆಗೂ ಬಿಡೋದೇ ಇಲ್ಲ. ಆದರೆ ಅದಕ್ಕೊಂದು ಪೇರೆಂಟಲ್ ಗೈಡೆನ್ಸ್ ಅಂತ ಸರ್ಕಾರ ಕೊಟ್ಟರೆ ಕ್ರೈಮ್ ತಡಿಬೋದು ಮತ್ತು ಅನ್ಯಾಯ ಆಗೋದು ತಡಿಬೋದು ಅಂತ ನಾನು ಈ ಸಿನಿಮಾ ಮೂಲಕ ಕೇಳ್ಕೊತೀನಿ ಎಲ್ಲ ಇವ್ರಿಗೂ. ಸೊ ಹಂಗಾಗಿ